ಕೋವಿಡ್-19 ಮಹಾಮಾರಿಯ ಸಂದರ್ಭದಲ್ಲಿ ವಿಶ್ವದ ಅನೇಕ ವಿಜ್ಞಾನಿಗಳಂತೆ ತಾವು ಕೂಡ ಪ್ರಯೋಗಾಲಯದಲ್ಲಿ ನಿರಂತರವಾಗಿ ಸಂಶೋಧನಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು, ಕೊರೋನಾ ವೇಳೆ ವಿಜ್ಞಾನಿಗಳ ಮೊದಲ ಆದ್ಯತೆ ಜೀವ ಉಳಿಸುವುದಾಗಿತ್ತು ಎಂದು ಕೋವಿಡ್-19 ವ್ಯಾಕ್ಸಿನೇಷನ್ ಕಂಡುಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಡಾಕ್ಟರ್ ಎ.ಜೆ. ಮಹದೇವ್ ಪ್ರಸಾದ್ ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ವಕೀಲರ ಸಂಘದಲ್ಲಿ ಲಯನ್ಸ್ ಕ್ಲಬ್ ಹಾಸನಾಂಬ, ಲಿಯೋ ಕ್ಲಬ್ ಹಾಸನಾಂಬ, ಹಾಸನ ಜಿಲ್ಲಾ ಕಾನೂನು ಸಂಘ ಹಾಗೂ ಬೆಂಗಳೂರಿನ ಸ್ವಾಸ್ಥ್ಯ ಆರೋಗ್ಯ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ 3 ದಿನಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಗೊಂಡು ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ವಿಜ್ಞಾನಿ ಡಾಕ್ಟರ್ ಎ.ಜೆ. ಮಹದೇವ್ ಪ್ರಸಾದ್, ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿವೆ. ಅನಾರೋಗ್ಯ ಉಂಟಾದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ಮುನ್ನೆಚ್ಚರಿಕೆ ವಹಿಸಿ ಆರೋಗ್ಯ ಕಾಪಾಡಿಕೊಳ್ಳುವುದು ಉತ್ತಮ. ಮಹಾಜನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಜೀವರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ವಿದೇಶಗಳ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕ ಮತ್ತು ಸಂಶೋಧಕರಾಗಿ ಕಾರ್ಯನಿರ್ವಹಿಸಿರುವ ಅನುಭವವನ್ನು ಹಂಚಿಕೊಂಡ ಅವರು, ಕೋವಿಡ್-19 ಮಹಾಮಾರಿಯ ಸಂದರ್ಭದಲ್ಲಿ ವಿಶ್ವದ ಅನೇಕ ವಿಜ್ಞಾನಿಗಳಂತೆ ತಾವು ಕೂಡ ಪ್ರಯೋಗಾಲಯದಲ್ಲಿ ನಿರಂತರವಾಗಿ ಸಂಶೋಧನಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೆ ಎಂದರು. ಕೋವಿಡ್ ಅವಧಿಯಲ್ಲಿ ಪ್ರತಿದಿನ ನೂರಾರು ಜನರು ದೂರವಾಣಿ ಮೂಲಕ ಸಲಹೆ ಕೇಳುತ್ತಿದ್ದರು. ಹಲವರು ಕೋವಿಡ್ ಸೋಂಕು ಇದ್ದಾಗ ಮದ್ಯಪಾನ ಮಾಡಬಹುದೇ, ಲಸಿಕೆ ಪಡೆದ ನಂತರ ಮದ್ಯಪಾನ ಮಾಡಬಹುದೇ ಎಂಬಂತಹ ಪ್ರಶ್ನೆಗಳನ್ನೇ ಹೆಚ್ಚು ಕೇಳುತ್ತಿದ್ದರು. ಲಸಿಕೆ ಪಡೆದ ನಂತರ ಮಂಡಿ ನೋವು, ಕೂದಲು ಉದುರುವುದು, ಮಹಿಳೆಯರಲ್ಲಿ ಆರೋಗ್ಯ ಸಮಸ್ಯೆಗಳು, ಹೃದಯ ಸಂಬಂಧಿ ತೊಂದರೆಗಳು ಸೇರಿದಂತೆ ಹಲವು ಅನುಮಾನಗಳು ಸಾರ್ವಜನಿಕರಲ್ಲಿ ಮೂಡಿದ್ದವು. ಆದರೆ ಹೊಸ ವೈರಸ್ ಹಾಗೂ ಹೊಸ ಲಸಿಕೆಯ ಹಿನ್ನೆಲೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ತಕ್ಷಣ ವೈಜ್ಞಾನಿಕ ಉತ್ತರ ನೀಡುವುದು ಸಾಧ್ಯವಾಗಿರಲಿಲ್ಲ ಎಂದು ವಿವರಿಸಿದರು. ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ಏನಂತ ಅಂದ್ರೆ ನಮ್ಗೆ ತುಂಬಾ ಸೈಡ್ ಎಫೆಕ್ಟ್ಸ್ ಇದೆ, ತುಂಬಾ ಮಂಡಿ ನೋವು ಶುರುವಾಗಿದೆ, ತಲೆ ಕೂದಲು ಉದುರೋದಕ್ಕೆ ಶುರುವಾಗಿದೆ, ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಮತ್ತೆ ಲೇಡೀಸ್ಗೆ ಮೆನ್ಸ್ಟ್ರುಯಲ್ ಸೈಕಲ್ ಪ್ರಾಬ್ಲಮ್ ಆಗಿದೆ, ಪರ್ಟಿಕ್ಯುಲರ್ಲಿ ಗಂಡಸರಿಗೆ ತಲೆ ಕೂದಲು ಉದುರೋಗ್ತಿದೆ, ಹೊಟ್ಟೆ ನೋವಿದೆ, ಮತ್ತೆ ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದೀರಾ. ಇದು ಯಾವ ತರ ಕೇಳಿದ್ರ ಯಾಕೆ ಅಂತ ಅಂದ್ಬಿಟ್ಟು ಯಾರಿಗೂ ಆನ್ಸರ್ ಇಲ್ಲ. ಇವನ್ ನಾವು ಕಂಡುಹಿಡಿದ್ರು ನಮಗೂ ಆನ್ಸರ್ ಇಲ್ಲ. ಯಾಕೆ? ಒಂದು ವ್ಯಾಕ್ಸಿನ್ ಕಂಡುಹಿಡಿಬೇಕು ಅಂದ್ರೆ ಮಿನಿಮಮ್ 15ರಿಂದ 18 ವರ್ಷಗಳ ಟೈಮ್ ಬೇಕಾಗುತ್ತೆ. 2020 ಹಿಂದೆ ಬಂದಿರೋ ವ್ಯಾಕ್ಸಿನ್ಗಳೆಲ್ಲ ಮಿನಿಮಮ್ 15ರಿಂದ 20 ವರ್ಷಗಳ ಕಾಲ ಒಂದು ವ್ಯಾಕ್ಸಿನ್ ಕಂಡುಹಿಡಿಯಕ್ಕೆ ತಗೊಂಡಿರೋದು. ನಾವು ಕೋವಿಡ್ ವ್ಯಾಕ್ಸಿನ್ ಕಂಡುಹಿಡಿದ ಎಷ್ಟು ವರ್ಷದಲ್ಲಿ? 1.5 ವರ್ಷದಲ್ಲಿ. ಈಗ ಹೇಳಿ, ನಿಮಗೆ ಬಂದಿರೋ ಪ್ರಾಬ್ಲಮ್ನ ನಾವು ಏನು ಅರ್ಥ ಮಾಡ್ಕೊಂಡಿಲ್ಲ, ಗೊತ್ತಾಯ್ತಾ? ಅದಕ್ಕಾಗಿ ನಮಗೆ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತಲೂ ನಮ್ಗೆ ಗೊತ್ತಿಲ್ಲ ಮುಂದೆ ಫ್ಯೂಚರಲ್ಲಿ. ಮೊದಲನೇದು ಸೈಂಟಿಸ್ಟ್ಗಳದ್ದು ಆ ಟೈಮಲ್ಲಿ ಒಂದು ಮೇನ್ ಇಂಟೆನ್ಷನ್ ಏನಿದ್ದು ಅಂದ್ರೆ ಜನಗಳ ಪ್ರಾಣ ಉಳಿಸೋದು ಅಂತ. ಜನಗಳ ಪ್ರಾಣ ಉಳಿಸಿದ್ರೆ ನೀವೇನಾರು ಜೀವ ಒಂದು ಉಳ್ಕೊಂಡ್ರೆ ಏನಾರ ಮಾಡಿ ಕೆಲಸ ಮಾಡ್ಕೊಂಡು ಬದುಕೋಬಹುದು ಅಂತ ಲೆಕ್ಕಕ್ಕೆ ಪ್ರಪಂಚದ ಎಲ್ಲಾ ದೇಶಗಳು ಬಂದಿತ್ತು. ನೀವು ಹಾಗೆ ಕೂತ್ಕೊಂಡು ಯೋಚನೆ ಮಾಡಿ, ಪ್ರಪಂಚದ ದೊಡ್ಡಣ್ಣ ಯಾರು? ಅಮೆರಿಕಾದಲ್ಲೇ ಹೈಯೆಸ್ಟ್ ಡೆತ್ಸ್ ಆಗಿರೋದು. ಪ್ರತಿಯೊಂದು ದೇಶಗಳ ಅವ್ರದ್ದು ಅದೇನಂತಾರೆ ಮರ್ಯಾದೆ, ಮಾನ ಮರ್ಯಾದೆ, ಮತ್ತೆ ನಾವು ದೊಡ್ಡಣ್ಣ, ನಾನು ಚಿಕ್ಕಣ್ಣ, ನಾನು ಅಷ್ಟೊಂದು ಸೂಪರ್ ಪವರ್ ಅಂತಿದ್ರಲ್ಲ, 3 ಕಾಸಾಗಿ ಹರಾಜಾಗೋಯ್ತು ಆ ಟೈಮಲ್ಲಿ. ಒಂದು ದೇಶದಲ್ಲಿ ಈಗ ಅಮೆರಿಕ ಅಂತ ಹೇಳ್ತೀವಿ, ಜರ್ಮನಿ, ಯಾವುದರ ಮುಂದುವರೆದ ರಾಷ್ಟ್ರಗಳಿರ್ಬೋದು, ಒಂದು ವ್ಯಾಕ್ಸಿನ್, ಒಂದು ಡ್ರಗ್ ಇರಲಿಲ್ಲ, ಗೊತ್ತಾ? ಕೋವಿಡ್ ವ್ಯಾಕ್ಸಿನ್ ಬಂದಾಗ. ಇದೆಲ್ಲ ಏನಕ್ಕೆ ಕಾರಣ ಅಂದ್ರೆ ನಾವು ಆಯ್ಕೆ ಮಾಡುವಂತ ಗೌರ್ನಮೆಂಟ್ಗಳು ಫ್ಯೂಚರಿಸ್ಟಿಕ್ ಆಗಿ ನಮ್ಮ ಬಗ್ಗೆ ಅಲ್ಲ, ಮುಂದೆ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರೆ ಇದು ಈಗಲ್ಲ, ಇನ್ನು 1000 ವರ್ಷ ಆದ್ರೂ ಇದೇ ತರ ಆಗುತ್ತೆ. ಯಾಕೆ ಅಂದ್ರೆ ನಾನು ತುಂಬಾ ಓಪನ್ ಆಗಿ ಮಾತಾಡ್ತೀನಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆಗ್ತಾರೆ, 5ನೇ ಕ್ಲಾಸ್ ಓದಿರ್ತಾರೆ. ಲಾ ಮಿನಿಸ್ಟರ್ ಆಗಿರ್ತಾರೆ, SLC ಓದ್ತಾರೆ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರ್ತಾರೆ, ಓದೇ ಇರಲ್ಲ. ಇಂಥವ್ರನ್ನ ನೀವು ಜನಪ್ರತಿನಿಧಿಗಳ ಆರಿಸ್ಬಿಟ್ಟು ನೀವು ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ? ನಾನು ಯಾವುದೇ ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಇಂಥ ಜನಪ್ರತಿನಿಧಿಗಳನ್ನ ನೀವು ಆರಿಸ್ಬಿಟ್ಟು ನಿಮ್ಗೊಬ್ಬ ಸೈಂಟಿಫಿಕಲಿ ಥಿಂಕ್ ಮಾಡೋ ಅಂಥವನ್ನ ನೀವು ಹೆಂಗೆ ಯೋಚನೆ ಮಾಡೋಕ್ಕಾಗುತ್ತೆ? ಇದು ನೇಚರ್ ಒಂದು ವೆರಿ ಬ್ಯೂಟಿಫುಲ್ ಥಿಂಗ್ ಇದೆ. ಏನಂದ್ರೆ ಅದು ಯಾವಾಗ್ಲೂ ಒಂದು ಸಿಂಪ್ಟಮ್ ಕೊಡುತ್ತೆ. ನೇಚರಲ್ಲಿ ಯಾವಾಗ್ಲೂ ಅದು ದೊಡ್ಡದಾಗಿ ಒಂದು ಕೆಟ್ಟದಾಗಿ ಒಂದು ಹಾರ್ಮ್ಫುಲ್ ಎಫೆಕ್ಟ್ ಕೊಡೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಒಂದು ಸಿಗ್ನಲ್ ಕೊಡುತ್ತೆ. ಅದು ನಮ್ಮ ಬಾಡಿಲೂ ಕೂಡ ನಿಜ. ಅದು ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ 3ರಿಂದ 4 ದಿವಸಗಳ ಕಾಲ